ಯಾಕಂದರೆ ಊಟ ಗೀಟ ಎಲ್ಲ ಇವರೇ ಕೊಡ್ಸಿದ್ದು ನನಗೆ. ಈಗ ಹಿಮಾಚಲ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ, ಏನಕ್ಕೆ ಗೊತ್ತಿಲ್ಲ. ಬ್ಲಾಗರ್ನ ನನ್ನ ಊಟ ಮಾಡು, ನೀನು ಪ್ಯಾಕ್ ಮಾಡ್ಕೊಂಡೆಲ್ಲ ಹೋಗು ಅಂತೇಳಿ ತುಂಬ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸೊ ನಾನೀಗ ಈ ರಸ್ತೆ ಹೋಗ್ತಾ ಇರೋದು. ಸೊ ಇಲ್ಲಿಂದ ಬಂದೆ, ನೀನು ಆ ಸೈಡ್ ಒಂದು ರೋಡ್ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ನನಗೀಗ. ಬ್ರಿಡ್ಜ್ ಕ್ರಾಸ್ ಮಾಡಬೇಕು. ಸೊ ಶಾರ್ಟ್ಕಟ್ ತೆಗಿದ್ದೀನಿ ಸ್ವಲ್ಪ ಫಾರೆಸ್ಟ್ ಒಳಗಿಂದ. ನೋಡಿ ಎಲ್ಲಿ ಹೋಗಿ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡ್ತೀನಿ, ಒಂದು ಟ್ರೈ ಕೊಡ್ತೀನಿ ನೋಡು. ಸೊ ನೋಡ್ಕೋಬೋದು, ಫುಲ್ ಸ್ವೆಟ್ ಅಂದ್ಕೊಳ್ಳಿ, ಫುಲ್ ಒಂದು ಟ್ರಕ್ಕಿಂಗ್ ಮಾಡ್ತಾಯಿದ್ದೀನಿ, ಅಡ್ವೆಂಚರಸ್. ಸೊ ನೋಡಿ ಸ್ವೆಟ್ ಬರ್ನ್ಸ್, ಬಟ್ ಆಲ್ಸೋ ಚಲೋ ಡೆಸ್ಟಿನೇಷನ್ ರೀಚ್ ಆಗಬೇಕು. ಸೊ ಅದಕ್ಕೆ ಮಾಡ್ತೇನೆ, ಕಣ್ಣಲ್ಲಿ ಉರಿತಾ ಇದೆ. ನೋಡ್ಕೋಬೋದು, ಫುಲ್ ಅಂದರೆ ಫುಲ್ ಸ್ವೆಟ್ಟು. ಈ ರಸ್ತೆಯಿಂದ ಹೋಗ್ಬೇಕು ಈಗ ನನಗೆ. ಫುಲ್ ಕಾಡು ಅಂದ್ಕೊಳ್ಳಿ, ಎಲ್ಲ ಸೈಡು ಕಾಡು. ಸೊ ಬರಬೇಕಾದ್ರೆ ಏನೋ ಸ್ಮೆಲ್ಲೆಲ್ಲ ಬರ್ತಾಯಿತ್ತು, ಏನೋ ಕೊಳ್ತೋಗಿದ್ದು. ಬಟ್ ಅದನ್ನು ಸ್ವಲ್ಪ ಎದ್ರಕಾಯ್ತು, ಬಟ್ ಅದನ್ನು ಮಾಡಬೇಕಲ್ಲ. ನೋಡಿ ಕೆಳಗಡೆ ರೋಡ್ ಕಾಣಿಸಿದೆಯಲ್ಲ, ಈ ಕೆಳಗಡೆ ರೋಡಿಗೆ ಹೋಗ್ಬೇಕು, ಅದಕ್ಕೆ ಶಾರ್ಟ್ಕಟ್ ಹಿಡಿದ್ದೀನಿ ನೋಡು. ಸೊ ನೋಡ್ಕೋಬೋದು, ಈಗ ನಾನು ರೋಡ್ ಹತ್ರ ತಲುಪಿಬಿಟ್ಟೆ. ಸೊ ಅಲ್ಲದೆ ಹಿಂಗೆ ಇತ್ತು ಪ್ಲೇಸಸ್. ನಾನು ಬಂದಿದ್ದ ಜಾಗ ಅಂದರೆ ಹಿಂಗೆ ಫುಲ್ ಕಾಡು. ಅಲ್ಲಿಂದ ಬಂದೆ, ಪ್ರಾಬ್ಲಮ್ ಇಲ್ಲ. ಕಾಲು ಮಾತ್ರ ಸ್ವಲ್ಪ ಉರಿಯುತ್ತೆ. ನೀವು ಹೋಗ್ತಾ ಇರೋದು ರಾಂಪುರ್ ಅಂತ ಇದೆ ಒಂದು ಜಾಗಕ್ಕೆ, ಅಲ್ಲಿಂದನೂ ಮನಾಲಿಗೆ ಹೋಗ್ಬೋದು, ಇಲ್ಲಿಂದನೂ ಮನಾಲಿಗೆ ಹೋಗ್ಬೋದು. ನಾನು ಹೋಗ್ತಾ ಇರೋದು ಈಗ ಜಲೋಡಿ ಪಾಸ್ ಅಂತೇಳಿ ಒಂದು ರಸ್ತೆಯಿಂದ, ಅದಕ್ಕೆ ನಾನು ಈ ರೂಟ್ ತೆಗಿತೀನಿ. ಸೊ ಈ ರೂಟು ಸ್ಟ್ರೈಟ್ ಹೋಗ್ಬೋದು, ಬಟ್ ನಾನು ಈ ರೂಟು ಸ್ವಲ್ಪ ಯಾವುದು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಇದರಲ್ಲಿ ನೋಡುವ ಅಂಥೇಳಿ ಬಂದೀನಿ. ಸೊ ಈ ರೂಟಿಂದ ಇನ್ನೊಂದು 40-45 ಕಿಲೋಮೀಟರ್ಸ್ ಇರ್ಬೋದು, ಹೋಗಿ ನೋಡ್ತೀನಿ. ಸೊ ಬಿಸಿಲು ಅಂದರೆ ನೆಕ್ಸ್ಟ್ ಲೆವೆಲ್ ಬಿಸಿಲು ಇದೆ ಈಗ ನೋಡಿ, ಹೆವಿ ಬಿಸಿಲು, ಒಳ್ಳೆ ಸ್ಪಾಟ್ ಬೇರೆ, ನೆಕ್ಸ್ಟ್ ಲೆವೆಲ್ ಗಾಡಿ ಹೋಗ್ಬಿಟ್ಟು. ಸೊ ನೋಡ್ಕೋಬೋದು, ನನಗೀಗ ಇವರೇ ಡ್ರಾಪ್ ಕೊಟ್ಟಿದ್ದು. ಇವ್ರ ಹೆಸರು ಕೇಳುವ. ಸೊ आपका नाम? प्रदीप है. ठीक है. आप इधर से हिमाचल ಲೋಕಲ್. ಅಚ್ಚಾ. ಸೊ ನನಗೆ ಇವರೇ ಲಿಫ್ಟ್ ಕೊಟ್ಟಿದ್ದೀಗ. ಸುಮಾರು ದೂರ ನಡ್ಕೊಂಡ್ಬಂದಿದ್ದೆ, ಹೆವಿ ಬಿಸಿಲಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ನಾನೀಗ ಬಂದಿರೋದು ಒಂದು ಪ್ಲೇಸಿಗೆ. ಈ ಪ್ಲೇಸ್ ಹೆಸರು ಅಂದರೆ ಹನಿ ಅಂತೇಳಿ. ಆ ಪ್ಲೇಸಲ್ಲಿ ಒಂದು ಟೆಂಪಲ್ ಇದೆ. ಸೊ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದು ಸ್ಟೇ ಮಾಡುವ ಅಂತ ಜ್ಞಾನ ಮಾಡಿದೆ, ಬಟ್ ಸ್ಟೇಗೆ ಇಲ್ಲಿ ಫೆಸಿಲಿಟೀಸ್ ಇಲ್ವಂತೆ. ಸೊ ನನಗೆ ತೋರಿಸಿದ್ದು ಅಂದರೆ ಅಲ್ಲಿ ಒಂದು ಪ್ಲೇಸ್ ಕಾಣ್ತಿದೆಯಲ್ಲ, ಅಲ್ಲಿ ನನಗೆ ಸ್ಟೇಗೆ ಕೊಟ್ಟಿದ್ದಾರೆ. ಕೇಳ್ತೀನಿ ಹೋಗಿ. ಸೊ ಲೆಟ್ಸ್ ಸಿ. ಸೊ ನೋಡ್ಬೋದು ಗೈಸ್, ನಾನೀಗ ಆ ಟೆಂಪಲಿಗೆ ಹೋಗಿದ್ದೆ. ಆ ಟೆಂಪಲಿಂದ ಪುನಃ ಅವರು ಹೇಳಿದ್ರು ಇಲ್ಲಿ ಒಂದು ಬಾಬಾಜಿದು ಮನೆ ಇದೆ ಅಂತ ಹೇಳಿದ್ರು. ಸೊ ಅಲ್ಲಿ ಗಂಟ ನಾನೀಗ ಬಂದಿದ್ದೀನಿ. ನೋಡಿ ಎಂಥ ಲೊಕೇಶನ್ ಅಂತಿದೆ, ಸೂಪರ್ ಆಗಿದೆ ಪ್ಲೇಸಸ್. ನೀವು ನೋಡ್ಕೋಬೋದು, ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಕೆಳಗಡೆ ನೋಡಿದ್ರೆ ನಿಮಗೆ ವಾಟರ್ ಇದೆ, ಮತ್ತು ಅಲ್ಲಿ ಅಗ್ರಿಕಲ್ಚರ್ ಸ್ವಲ್ಪ ಮಾಡ್ತಾಯಿದ್ದಾರೆ. ಯು ಕ್ಯಾನ್ ಸಿ. ನಾನೀಗ ಇರೋದು ಹನಿ ಅಂತೇಳಿ ಒಂದು ಪ್ಲೇಸಲ್ಲಿ, ಹಿಮಾಚಲಲ್ಲಿ. ಸೊ ನೆನ್ನೆ ಬಂದು ನಾನು ಸ್ಟೇ ಆಗುವ ಅಂತ ಜ್ಞಾನ ಮಾಡಿದ್ದು. ಸೊ ಸ್ಟೇ ನಾನು ಮಾಡಿದಂದರೆ ಒಂದು ಬಾಬಾಜಿದು ಮಂದಿರ ಇದೆ. ಸೊ ಅಲ್ಲಿ ಬಂದು ಸ್ಟೇ ಮಾಡಿದ್ದೀನಿ. ಸೊ ನಾನು ತೋರಿಸ್ತೀನಿ, ಒಳ್ಳೆ ಚೆನ್ನಾಗಿರೋ ಪ್ಲೇಸು. ಮತ್ತು ಸೊ ಅದು ಇಲ್ಲಿ ಟೆಂಪಲ್ಲು, ನಾನಿರೋದು ಈ ಸೈಡು. ಇಲ್ಲಿ ನೋಡಿ ಕೆಳಗಡೆ ಫುಲ್ಲು ನೀರು, ಸರಿನಾ? ಸೊ ಇದು
ನಾನು ಇರೋ ಪ್ಲೇಸ್ ಈಗ ಬಾಬಾಜಿ ಮಂದಿರ. ಇವ್ರು ಬಾಬಾಜಿ. ಬಾಬಾಜಿ ಹೆಸರು ಬಾಬಾಜಿ आपका नाम कश्मीर गिरी ಕಾಶ್ಮೀರ್ ಅಂತೇಳಿ ಒಂದು ಹೆಸರಿದ್ದಾರೆ. ಬಾಬಾಜಿ ತುಂಬ ವರ್ಷದಿಂದ ಇಲ್ಲಿದ್ದಾರೆ. आप कितना साल हो गया बाबाजी इधर को? इधर हमारे को 55 साल हो गया. 55 साल हो गया. आप पहले बाबाजी था इसका उसका क्या? ಸೊ ಎಲ್ಲರಿಗೂ ನಮಸ್ಕಾರ. ನಾನೀಗ ಬಾಬಾಜಿದು ಆಶ್ರಮದಿಂದ ಹೊರಡ್ತಾ ಇದ್ದೀನಿ. ಈಗ ಇನ್ನು ಕುಲ್ಲು ಒಂದು 150 ಕಿಲೋಮೀಟರ್ಸ್ ಇರ್ಬೋದು. ಸೊ ಹೋಗ್ತಾ ಇದ್ದೀನಿ ಈಗ ಒಂದು ಲೈಕ್ ಹಿಲ್ ದಾರಿ ಒಂದಿದೆ. ಸೊ ಅಲ್ಲಿಂದ ಹೋಗುವ ಅಂತ ಹೇಳಿ ಪ್ಲ್ಯಾನ್. ಬಿಸ್ಕೆಟ್ ಇದೆ. ಸೊ ಅದನ್ನು ತಿನ್ನೋ ಅಂತ ಹೇಳಿ ಏನು ಮಾಡಿದೆ, ಗ್ಲೂಕೋಸ್ ಅಲ್ವಾ. ಸೊ ಇದೇ ನಾನು ಬಂದಿದ್ದು ರೂಟು. ಈಗ ಹೋಯ್ತಿರೋದು ಹಿಂಗೆ. ಸೊ ಬಂದಿದ್ದು ರೂಟ್ ಅಂದರೆ ಒಂದು ನಿಮಿಷ. ಫ್ರಮ್ ದಿಸ್ ವೇ ಐ ಜಸ್ಟ್ ಕೇಮ್. ಪುನಃ ಎನರ್ಜಿ ರಿಕವರಿ ಮಾಡಿ ಪುನಃ ಹತ್ಬೇಕೀಗ. ಸೊ ಇದೇ ರೋಡಿಂದ ಈಗ ಬಂದೆ. ಹಿಂಗೆ ಬಂದು ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಆ ಕಡೆ ಹೋಗಬೇಕು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ರೋಡು. ನಮಗೆ ಈ ರೋಡು ಡೈರೆಕ್ಟಾಗಿ ಹೋದರೆ ಇನ್ನೊಂದು ರೋಡಿಗೆ ಕನೆಕ್ಟ್ ಆಗ್ತದೆ. ಬಟ್ ಇನ್ನೊಂದು ಸ್ವಲ್ಪ ದೂರ ಹೀಗೆ ನಂಬ್ಕೊಬಿಟ್ರೆ ಮತ್ತೆ ಅಲ್ಲಿಂದ ರೋಡ್ ಸಿಗುತ್ತೆ. ಅಲ್ಲಿಂದ ಹೋಗ್ಬೋದು. ನೋಡ್ದ ಫ್ರೆಂಡ್ಸ್, ಈಗ ಬೆಟ್ಟದ ಮೇಲೆ ಹತ್ತಿದೆ. ಸಾಕಾಗ್ಬಿಟ್ಟಿದೆ, ಫುಲ್ಲು ಬೆವರು ಇಳಿತದೆ. ಅಪ್ಪ ಇನ್ನೂ ಆ ಬೆಟ್ಟ ಗಂಟ ಹತ್ತಬೇಕು ಫುಲ್ಲು. ಅಪ್ಪ ಸಾಕಾಗ್ಬಿಟ್ಟಿದೆ. ಈಗ ಪುನಃ there is one school on the top of the hill and here you go. This road goes to some house and ನಾನೀಗ ಹೋಗ್ತಿರೋದು ಈ ಜಾಗ. ಲೈಕ್ ನಾನು ಇಲ್ಲಿಂದ ಹತ್ತೀನಿ. ಸೊ ಈ ಜಾಗದಿಂದ ಸ್ಟ್ರೈಟ್ ಹೋದರೆ ನೆಕ್ಸ್ಟ್ ಜರೋಡಿ ಪಾಸಿಂದ ಜಿಬ್ಬಿ ಮತ್ತು ಅಲ್ಲಿಂದ ಕುಲ್ಲು ಅಂತೇಳಿ ಒಂದು ಪ್ಲೇಸಸ್. ಸೊ ನಾನೀಗ ಈ ಕಡೆಯಿಂದ ಬಂದಿದ್ದೆ ಅಷ್ಟೇ. ಸೊ ಈ ರೋಡು. ಸೊ ಹೋಗ್ಬೇಕೀಗ. ನೋಡಿ ಪೂರಾ ಸ್ವೆಟ್ ಆಗಿದ್ದೀನಿ, ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ನೋಡಿ. ಫುಲ್ ಸ್ವೆಟ್ ಅಂದರೆ ಫುಲ್ ಸ್ವೆಟ್ಟು. ನನ್ನ ಬ್ಯಾಗು ಇಲ್ಲಿದೆ. ಸೊ ನಾನೀಗ ಒಂದು ಶಾಪ್ ಹತ್ರ ಕೂತೀನಿ. ಸೊ ಇಲ್ಲಿ ಜ್ಯೂಸ್ ಏನೋ ಕುಡಿದು ಹೋಗುವಂಥ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ನೋಡ ಇನ್ನೂ ಸ್ವಲ್ಪ ದೂರ ಹೋಗಿದೆ. ಹೋಗ್ಮೇಲೆ ಅಲ್ಲಿಂದ ಮಾಡ್ತೀನಿ. ಫೈನಲಿ ಐ ಗಾಟ್ ಅ friend. He's from Himachal, I think. So what's your name, brother? My name is Subish, bro. Subish. Okay, आप इधर हिमाचल में? मैं कुल्लू से हूँ वैसे बेसिकली. Okay, you are from Kullu. जी. Okay, you came just. I have two homes. Recently I am in Kullu, but I belong to Rampur Bushahar. Okay, Rampur. It's nice. So ನೋಡ್ಕೋಬೋದು, ತುಂಬ ಹೆಲ್ಪ್ಫುಲ್ ಮಾಡಿದ್ರೆ. ಇಲ್ಲಾಂದರೆ ಅಲ್ಲಿಂದೆಲ್ಲ ನಡೆಯೋಕ್ಕೆ ಆಯ್ತಿಲ್ಲ ನನಗೆ ಸೀರಿಯಸ್ಲಿ. ಅದಕ್ಕೆ ನಾನು ಇವ್ರನ್ನ ಸಿಕ್ಕಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಫ್ರೆಂಡ್ಸ್ ನೋಡ್ಕೋಬೋದು, ನಾನೀಗ ಜಲೋಡಿ ಪಾಸ್ ಅಂತೇಳಿ ಒಂದು ಪ್ಲೇಸಲ್ಲಿ ಇದ್ದೀನಿ. ಸೊ ಇಲ್ಲಿ ನೋಡ್ಕೋಬೋದು ಬರೀ ಟೂರಿಸ್ಟ್ ಅಂದರೆ ಫುಲ್ ಟೂರಿಸ್ಟು. ನೋಡಿ ಅಲ್ಲಿ ಫ್ರಂಟಲ್ಲಿ ಫುಲ್ ಸ್ನೋಫಾಲ್ ಆಗಿ ಸೂಪರ್ ಆಗಿದೆ ಜಾಗ. ಇಲ್ಲೊಂದು ಟೆಂಪಲ್ ಬೇರೆ ಇದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನೇ ಜಲೋಡಿ ಪಾಸ್ ಅಂತೇನು ಹೇಳ್ತಾರೆ, ಜಲೋಡಿ ಪಾಸ್ ಅಂತೇಳಿ. ಸೊ ಇಲ್ಲೇ ತುಂಬ ಜನ ಟೂರಿಸ್ಟು ಬರ್ತಾರೆ ನೋಡೋಕ್ಕೆ. ಸೊ ಸುಮಾರು ಜನ ಹೈಕಿಂಗ್ ಮಾಡ್ತಾರೆ. ನೋಡೋಕ್ಕೆ ಚೆನ್ನಾಗಿದೆ ಪ್ಲೇಸಸ್.
ಎಲ್ಲ ಹೋಲಿ ಮಾಡ್ತಾರೆ. ಎಲ್ಲ ಹೋಲಿ ಮಾಡ್ತಾ ಇರಲಿ. ಸೂಪರ್ ಆಗಿದೆ. ಈ ದಿನನೇ ಸಿಕ್ಕಿದೆ ನನಗೆ. ಕುಲ್ಲುಗೆ 11 ಕಿಲೋಮೀಟರ್ಸ್, ಮನಾಲಿಗೆ 4 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದ್ದೀನಿ. ಇವತ್ತೆಲ್ಲ ಸ್ಟೇ ಮಾಡಬೇಕು ಅನಿಸ್ತದೆ. ಸೊ ಇಲ್ಲಿ ಗುರುದ್ವಾರ ಇದೆಯಾ ಅಂತ ಕೇಳಿ ಬಂತರಲ್ಲಿದ್ದೀನಿ. ಬಂತರಲ್ಲಿ ಒಂದು ಗುರುದ್ವಾರಕ್ಕೆ ಬಂದೀನಿ. ಸೊ ಗುರುದ್ವಾರಲ್ಲಿ ನಾನು ಇವತ್ತು ಸ್ಟೇ ಮಾಡೋಕ್ಕೆ ಬಂದೀನಿ. ಸೊ ಇವರೇ ಹೆಲ್ಪ್ ಮಾಡಿಕೊಟ್ರು, ಒಳಗಿರೋರೇ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬೇಕಾದ್ರೆ ಆಚೆಯಿಂದನೂ. ತುಂಬ ಒಳ್ಳೆ ಪ್ಲೇಸು. ನಿಮಗೆ ಬಂದು ಸ್ಟೇ ಮಾಡೋಕ್ಕೆ ಹೇಳಿದ್ರೆ ಗುರುದ್ವಾರ ಇದ್ದಾರೆ. ಸೊ ತುಂಬ ಹೆಲ್ಪ್ಫುಲ್ ಮಾಡ್ತಾರೆ, ನೋಡಿ ಬೇಕಾದ್ರೆ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನೀಗ ಕಸೋಲ್ ಪಕ್ಕ ಇದ್ದೀನಿ. ಕಸೋಲಿಗೆ ಏನೊಂದು 32 ಕಿಲೋಮೀಟರ್ಸ್ ಇದೆ. ಸೊ ನಾನೀಗ ಒಂದು ಗುರುದ್ವಾರಲ್ಲಿದ್ದೆ. ಗುರುದ್ವಾರಿಂದ ಈಗ ವೆಕೇಟ್ ಮಾಡಿ ನಾನೀಗ ಒಂದು ನನ್ನ ಬ್ಯಾಗ್ಸ್ ಎಲ್ಲ ಅಲ್ಲಿ ಮಾಡಿದ್ದೀನಿ. ಸೊ ಇದೊಂದು ಚಿಕ್ಕ ಬ್ಯಾಗ್ ತೊಗೊಂಡಿದ್ದೀನಿ. ಕಸೋಲ್ ತುಂಬ ದೂರ ಇದೆ, ನಡೆಯೋಕ್ಕೆ ತುಂಬ ಲಗೇಜ್. ಅದಕ್ಕೆ ನಾನು ಈ ಬ್ಯಾಗ್ ತೊಗೊಂಡಿದ್ದೀನಿ. ನೋಡೋ ಅಲ್ಲಿ ಫ್ರೆಂಡ್ಸ್ ನೋಡ್ಕೋಬೋದು. ನಾನೀಗ ಒಂದು JCB ಇದ್ದೀನಿ. ಸೊ ಇವರು ಲಿಫ್ಟ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ JCB ಲಿಫ್ಟ್ ಸಿಕ್ಕಿದೆ ನನಗೆ. ನಾನು ಬಂದಿದ್ದ ಗಾಡಿ ಈಗ JCB. ನಾನೀಗ ಬಂದಿದ್ದ ಗಾಡಿ. ಸೊ ನೋಡ್ಕೋಬೋದು. ನಾನೀಗ ಒಂದು ಲಾರಿಯಲ್ಲಿದ್ದೀನಿ. ಸೊ ನೋಡ್ಕೊಳ್ಳಿ, ಇವರೇ ನನಗೆ ಲಿಫ್ಟ್ ಕೊಟ್ಟಿದ್ದು. ಭಯ್ಯ आपका नाम? विक्रम. ओके, आप हिमाचल भैया? हिमाचल. अच्छा, आप किधर जा रही है भैया? मैं जा रहा हूँ परसैडी. ठीक है. ಸೊ ನನಗಿದೇ ಗಾಡಿ ಸಿಕ್ಕಿದೀಗ. ಸೊ ಸುಮಾರು ಹೊತ್ತಿಂದ ವಾಕ್ ಮಾಡ್ತಾ ಇದ್ದೀನಿ, ಯಾವ ಗಾಡಿನೂ ಸಿಕ್ಕಿಲ್ಲ. ಚಿಕ್ಕ ಟೌನು. ಸೊ ಎಲ್ಲರೂ ಇಲ್ಲಿ ತುಂಬ ಜನ ಟೂರಿಸ್ಟ್ ಅವರೇ ಇರೋದು. ಎಲ್ಲ ಬರೋರು ಎಲ್ಲ ಟ್ರಾವೆಲರ್ಸು ಎಲ್ಲ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ. धन्यवाद भैया. और इतना दूर तक मैंने को और मणिकरण पक्का इದ್ದೀನಿ. ಸೊ ಇವರೀಗ ಹೋಗ್ತಾ ಇದ್ದಾರೆ. आप किधर जा रहे हैं अभी? मैं परसैडी. ಸೊ ಟ್ರಾಫಿಕ್ ತುಂಬ ಇದೆ. ನೀವು ನೋಡ್ಕೋಬೋದು, ಇದೆಲ್ಲ ಲಾಕ್ಸು. ಸೊ ಲಾಕ್ಸ್ ಎಲ್ಲ ಅವ್ರು ಪ್ರೇ ಮಾಡಿ ಎಲ್ಲ ಮಾಡಿದ್ದಾರೆ. ಎಲ್ಲ ಸೈಡಲ್ಲೂ ಈ ಲಾಕ್ಸ್ ನೋಡ್ಬೋದು. ನಾನೀಗ ಹೋಗ್ತಾ ಇರೋದು ಮಣಿಕರಣ್ ಅಂತೇಳಿ ಒಂದು ಪ್ಲೇಸು. ಸೊ ಇದೊಂದು ಸಿಖ್ ಧರ್ಮದ ದೇವಸ್ಥಾನ. ಸೊ ಇಲ್ಲಿ ಒಂದು ಹಾಟ್ ಸ್ಪ್ರಿಂಗ್ ಅಂತೇಳಿ ಒಂದು ವಾಟರ್ದು ಪ್ಲೇಸ್ ಇದೆ. ಸೊ ಬಿಸಿನೀರು ಬರುತ್ತೆ ನ್ಯಾಚುರಲ್ ಆಗಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ವೇಪರ್ ಒಳಗಿಂದ
ಜಾಸ್ತಿ ಇದ್ದಾರೆ. ಮೇ ಬಿ ನನಗೀಗ ಊಟ ಮಾಡಬೇಕು ಲಂಚ್, ಮತ್ತು ಅದಾದಮೇಲೆ ನಾನು